ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿನ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು, ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಇಲ್ಲಿ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇನು ಕೇವಲ ಇಲ್ಲಿ 3ರಿಂದ 4 ದಿನಗಳಲ್ಲಿ ಎಕ್ಸಾಮ್ ನಡೆಯುತ್ತದೆ. ಈಗಾಗಲೇ ದಿನಾಂಕ ಏಪ್ರಿಲ್ 12, 2026 ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ರಾಜ್ಯದ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಎಕ್ಸಾಮ್ ನಡೆಯುತ್ತದೆ. ಹಾಗಾದರೆ ಇಲ್ಲಿ ಎಕ್ಸಾಮ್ಗೋಸ್ಕರ ಪ್ರಿಪ್ರೇಷನ್ ನಡೆಸ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ. ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ತಿಳಿಸುತ್ತಾ, ಓಕೆ, ಇವತ್ತು ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ಮತ್ತು ಸಾಮಾನ್ಯ ಜ್ಞಾನ, ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು, ಅತ್ಯಂತ ಹಗುರವಾದ ಮೂಲ ವಸ್ತು ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ತಾವು ಕೂಡ ಜಲಜನಕ, ಆಮ್ಲಜನಕ, ಸಾರಜನಕ, ಇಂಗಾಲ ಅಂತಿದೆ. ಇದರಲ್ಲಿ ಆನ್ಸರ್ ಜಲಜನಕ. ಓಜೋನ್ನ ಅಣುಸೂತ್ರ ಯಾವುದು ಅಂತ ಹೇಳಿದರೆ ಇಲ್ಲಿ O2, O3, O6, O ಅಂತಿದೆ. ಇದರಲ್ಲಿ ಆನ್ಸರ್ O3 ಆಗುತ್ತದೆ. ಮರುಭೂಮಿಯ ಗುಲಾಬಿ ಗಿಡದ ಬೀಜಗಳನ್ನು ಇಲ್ಲಿ ಹರಡುತ್ತದೆ ಅಂತ ಹೇಳಿದ್ದಾರೆ. ನೀರು, ಸಿಡಿಯುವಿಕೆ, ಗಾಳಿ, ಪ್ರಾಣಿಗಳು ಅಂತಿದೆ. ಇಲ್ಲಿ ಆನ್ಸರು ಗಾಳಿ ಆಗುತ್ತದೆ. ಇನ್ನು ಸಿರಿಧಾನ್ಯಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದರೆ ಇದರಲ್ಲಿ ಜೋಳ ಸಿರಿಧಾನ್ಯಕ್ಕೆ ಉದಾಹರಣೆ. ಹೊಗೆ ಯಾವ ರೂಪದ ದ್ರವ್ಯವಾಗಿದೆ ಅಂತ ಹೇಳಿದರೆ ಇಲ್ಲಿ ಘನ, ಪ್ಲಾಸ್ಮಾ, ದ್ರವ ಮತ್ತು ಅನಿಲ ಅಂತಿದೆ. ಇದರಲ್ಲಿ ಘನ, ಪ್ಲಾಸ್ಮಾ, ದ್ರವ ಆಗುವುದಿಲ್ಲ. ಇಲ್ಲಿ ಆನ್ಸರು ಅನಿಲ ಆಗುತ್ತದೆ. ಹಸಿರು ಹಣ್ಣು ಪುಸ್ತಕದ ಕರ್ತೃ, ಈ ಪುಸ್ತಕ ಬರೆದವರು ಯಾರು ಅಂದರೆ BJL ಸ್ವಾಮಿ ಅವರು. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಯಲ್ಲಿ ಉಪಯೋಗಿಸುವಂಥ ಶಕ್ತಿ ಯಾವುದು ಅಂದರೆ ಸೌರಶಕ್ತಿ. ಸೌರವ್ಯೂಹದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅಂದರೆ ಇಲ್ಲಿ ಆಪ್ಷನ್ಸ್ಗಳನ್ನು ನೋಡಿದಾಗ ಗುರುಗ್ರಹ ಆಗುತ್ತದೆ. ಹಸುವಿನ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ? 20 ವರ್ಷ, 70 ವರ್ಷ, 100 ವರ್ಷ, 50 ವರ್ಷ ಅಂತಿದೆ. ಇದರಲ್ಲಿ 20 ವರ್ಷಗಳು. ಇನ್ನು ಕಬ್ಬು ಯಾವ ಜಾತಿಗೆ ಸೇರಿದೆ ಅಂತ ಹೇಳಿದರೆ ಏಕವಾರ್ಷಿಕ, ದ್ವೈವಾರ್ಷಿಕ. ಇಲ್ಲಿ ದ್ವೈವಾರ್ಷಿಕ ಆಗಿದೆ. ಇನ್ನು ನೋಡ್ಬೋದು ನೆಕ್ಸ್ಟು, ತಾಮ್ರವು ಯಾವ ಸ್ಥಿತಿಯ ದ್ರವ್ಯವಾಗಿದೆ ಅಂತ ಹೇಳಿದರೆ ದ್ರವ, ಅನಿಲ, ಘನ, ಪ್ಲಾಸ್ಮಾ ಅಂತಿದೆ. ಇದರಲ್ಲಿ ಘನ ಆಗಿದೆ. ಸೋಡಿಯಂ ಕ್ಲೋರೈಡ್ ಒಂದು ಮೂಲ ವಸ್ತು, ಮಿಶ್ರಣ, ಸಂಯುಕ್ತ ವಸ್ತು, ಪ್ಲಾಸ್ಮಾ ಅಂತಿದೆ. ಇದರಲ್ಲಿ ಇದೊಂದು ಸಂಯುಕ್ತ ವಸ್ತು ಆಗಿದೆ. ಯಾಕಂದರೆ ಸೋಡಿಯಂ ಕ್ಲೋರೈಡ್ ಅಂದರೆ NaCl ಆಗಿದೆ. ಸಿ ಜೀವಸತ್ವ ಕೊರತೆಯಿಂದ ಬರುವ ರೋಗ ಯಾವುದು ಅಂದರೆ ಇಲ್ಲಿ ಸ್ಕರ್ವಿ. ಒಂದು ಬೀಜದ ಹೊರಭಾಗ ಇಲ್ಲಿ ಬೀಜ ಕವಚ. ಭೂಮಿಯು ಸೌರವ್ಯೂಹದಲ್ಲಿ ಎಷ್ಟನೇ ಅತಿ ದೊಡ್ಡ ಗ್ರಹವಾಗಿದೆ ಅಂದಿದ್ದಾರೆ? ಆಪ್ಷನ್ ಎ ಇದೆ ನೋಡಿ, 5ನೇ. ಮಾನವ ದೇಹದಲ್ಲಿನ ಮೂಳೆಗಳ ಸಂಖ್ಯೆ ಒಟ್ಟು 206. ರಿಕೆಟ್ಸ್ ರೋಗ ಯಾವ ವಿಟಮಿನ್ ಕೊರತೆಯಿಂದ ಉಂಟಾಗುತ್ತದೆ ಅಂತ ಹೇಳಿದರೆ ಅದು ವಿಟಮಿನ್ ಡಿ ಕೊರತೆಯಿಂದ. ಅತ್ಯಂತ ದೊಡ್ಡ ಹೂವು ಯಾವುದು ಅಂದರೆ ರಫ್ಲೇಶಿಯಾ. ಇನ್ನು ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು ಅಂದರೆ ಇಲ್ಲಿ ಸಾರಜನಕ, 78%ರಷ್ಟಿದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಬೆಳಗಿನ ಚುಕ್ಕಿ ಎಂದು ಕರೆಯಲ್ಪಡುವ ಗ್ರಹ ಯಾವುದು ಅಂದರೆ ಅದು ಶುಕ್ರ ಗ್ರಹ ಆಗಿದೆ. ಇನ್ನು ಸಾಮಾನ್ಯ ಜ್ಞಾನ ನೋಡೋಣ. ಭಾರತದ ಈಗಿನ ರಾಷ್ಟ್ರಪತಿಗಳು ಯಾರು ಅಂತ ಹೇಳಿದರೆ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ, ದ್ರೌಪದಿ ಮುರ್ಮು ಅವರು. ಸೂರ್ಯನ ಬೆಳಕಿನಿಂದ ನಮ್ಮ ದೇಹಕ್ಕೆ ಸಿಗುವ ವಿಟಮಿನ್ ಯಾವುದು ಅಂದರೆ 4 ಆಪ್ಷನ್ಸ್ಗಳನ್ನು ನೋಡಿ. ಇಲ್ಲಿ ಬಿ ಆಪ್ಷನ್ ವಿಟಮಿನ್ ಡಿ ಆಗುತ್ತದೆ. ವಾಣಿ ವಿಲಾಸ ಸಾಗರ ಜಲಾಶಯ ಈ ಜಿಲ್ಲೆಯಲ್ಲಿದೆ? ಚಿತ್ರದುರ್ಗ, ತುಮಕೂರು, ದಾವಣಗೆರೆ, ಹಾವೇರಿ. ಇದರಲ್ಲಿ ಎ ಆಪ್ಷನ್ ಚಿತ್ರದುರ್ಗ. ಈ ದಿನದಂದು ವಿಶ್ವ ಜಲ ದಿನವನ್ನು ಆಚರಿಸಲಾಗುತ್ತದೆ. ಡಿಸೆಂಬರ್ 22, ಜೂನ್ 5, ಮಾರ್ಚ್ 22, ಜನವರಿ 22 ಅಂತಿದೆ. ಇದರ ಆಪ್ಷನ್ ಬಿ ಮಾರ್ಚ್ 22. ಈ ದಿನದಂದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತದೆ ಆಗಸ್ಟ್ 29ರಂದು. ಇಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಈ ನಗರದಲ್ಲಿದೆ? ಮುಂಬೈ, ದೆಹಲಿ, ಬೆಂಗಳೂರು, ಹೈದರಾಬಾದ್. ಇದರಲ್ಲಿ ಬೆಂಗಳೂರು. ಭಾರತ ಸರ್ಕಾರ ಕ್ರೀಡಾ ಕ್ಷೇತ್ರದ ಸಾಧನೆಗಾಗಿ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದು ಅಂದರೆ ಇಲ್ಲಿ ಖೇಲ್ ರತ್ನ ಪ್ರಶಸ್ತಿ. ಇನ್ನು ನೆಕ್ಸ್ಟು ಇಲ್ಲಿ ನೋಡ್ಬೋದು, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಎಲ್ಲಿದವಪ್ಪ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ಈ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಮಾರ್ಚ್ 8ರಂದು. ಇನ್ನು ಇಸ್ರೋ ಅಂತಿದೆಯಲ್ಲ, ಇದರ ವಿಸ್ತೃತ ರೂಪ ಏನು ಅಂತಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಎ ಆಪ್ಷನ್ ಆಗುತ್ತದೆ. ನೋಡ್ಬೋದು ತಾವು ಕೂಡ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಆಗಿದೆ. ಇನ್ನು ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ ANT ಎಂಬುದನ್ನು DQW ಎಂದು ಬರೆಯಬಹುದಾದರೆ COW ಎಂಬುದನ್ನು ಹೇಗೆ ಬರೆಯಬಹುದು ಅಂತ ಹೇಳಿದರೆ ಇಲ್ಲಿ ANT ಎದ ಜಾಗದಾಗ ನೋಡ್ಬೋದಲ್ಲಿ ಇಲ್ಲಿ ಎದ ಜಾಗದಾಗ ಡಿ ಬಂದಿದೆ, ಎನ್ ಜಾಗದಲ್ಲಿ Q, ಟಿದ ಜಾಗದಲ್ಲಿ W ಬಂದಿದೆ. ಹಾಗಾದರೆ ಇಲ್ಲಿ ನೆಕ್ಸ್ಟ್ ನೋಡ್ಬೋದು ತಾವು ಕೂಡ, ಇಲ್ಲಿ COW ಎಂಬುದನ್ನು ಹೆಂಗೆ ಬರಿತೀರಿ ಅಂತ ಹೇಳಿದರೆ ಸಿ ನೋಡ್ಬೋದು. ಇಲ್ಲಿ ಎದ ಜಾಗದಲ್ಲಿ ಡಿ ಅಂದರೆ ಇಲ್ಲಿ ಎದಿಂದ ಡಿ ವರೆಗೂ ಎಷ್ಟನೇ ಅಕ್ಷರ ಆಗುತ್ತೆ? ಅದು 3 ಅಕ್ಷರ ಹೋಗುತ್ತೆ. ಹಾಗಾದರೆ ನೆಕ್ಸ್ಟ್ ಸಿ ದಿಂದ ಏನಾಗುತ್ತೆ ನೋಡಿ, DEF.
ಸೊ ಎಫ್ ಮೊದಲು ಬರುತ್ತೆ. ನೆಕ್ಸ್ಟ್ ಓದ ಜಾಗದಲ್ಲಿ ಮತ್ತು ಅದೇ ಸೇಮ್ 3, ಓ ಆದಮೇಲೆ ಪಿ, ಕ್ಯೂ, ನೆಕ್ಸ್ಟು ಆರ್. ಸೊ ಇಲ್ಲಿ ಆರ್ ಬರುತ್ತೆ. ಇಲ್ಲಿ ಓದ ಜಾಗದಲ್ಲಿ ಆರ್. ನೆಕ್ಸ್ಟ್ ಡಬ್ಲ್ಯೂದ ಜಾಗದಲ್ಲಿ ನೋಡ್ಬೋದು ಇಲ್ಲಿ ಎಕ್ಸ್, ಡಬ್ಲ್ಯೂ, ಎಕ್ಸ್, ವಾಯ್, ನೆಕ್ಸ್ಟು ಜೆಡ್, FR Z ಬರುತ್ತದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 1, 8, 27, 64 ಈ ಸರಣಿಯ ಮುಂದಿನ ಸಂಖ್ಯೆ ಯಾವುದು ಅಂತ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಘನ ಸಂಖ್ಯೆಗಳಾಗಿದ್ದವು. ಹಾಗಾಗಿ ಇಲ್ಲಿ 1ನ್ನು 3 ಸಾರಿ ಗುಣಾಕಾರ ಮಾಡಿದರೆ 1 ಬರುತ್ತೆ. 2ನ್ನು 3 ಸಾರಿ ಗುಣಾಕಾರ ಮಾಡಿದರೆ ಇಲ್ಲಿ 8 ಬರುತ್ತೆ. 3ನ್ನು 3 ಸಾರಿ ಗುಣಾಕಾರ ಮಾಡಿದರೆ ಇಲ್ಲಿ 27 ಬರುತ್ತೆ. ಹಾಗೆ ರೀತಿ 4ನ್ನು 4 ಸಾರಿ ಗುಣಾಕಾರ ಮಾಡಿದರೆ 3 ಸಾರಿ ಗುಣಾಕಾರ ಮಾಡಿದರೆ 64 ಬರುತ್ತೆ. ಇನ್ನು ನೆಕ್ಸ್ಟ್ ಬರುವಂಥದ್ದು 5 ನೋಡ್ಬೋದು. 5ನ್ನು 3 ಸಾರಿ ಗುಣಾಕಾರ ಮಾಡಬೇಕು. ತಾವು ಇಲ್ಲಿ ನೋಡ್ಬೋದು. 5 5 25, 25 125. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 40 ವಿದ್ಯಾರ್ಥಿಗಳ ವರ್ಗ ಕೋಣೆಯಲ್ಲಿ ಮೋಹನನ್ನು 10ನೇ ರ್ಯಾಂಕ್ ಗಳಿಸಿದ್ದಾನೆ. ಹಾಗಾದರೆ ಹಿಂದಿನಿಂದ ಅವನ ರ್ಯಾಂಕ್ ಎಷ್ಟು? 40ರಲ್ಲಿ 10ನೇದು ಗಳಿಸಿದ್ದಾನೆ. ಸೊ ಹಾಗಾಗಿ ಇಲ್ಲಿ 31ನೇ ರ್ಯಾಂಕ್. ಗುಂಪಿಗೆ ಸೇರದೇ ಇರುವುದನ್ನು ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ 36, 49, 81, 66 ಇದೆ. ಇಲ್ಲಿ ಆನ್ಸರ್ 66 ಆಗುತ್ತೆ. ಯಾಕಂದರೆ ಇದು ವರ್ಗ ಸಂಖ್ಯೆಗಳು. 6 36, 7 49, ಇದು 9 81. ಸೊ ಇದು ಅಲ್ಲ. ಒಂದು ವರ್ಷದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಗುರುವಾರ ಆಚರಿಸಲಾಯಿತು. ಹಾಗಾದರೆ ಅದೇ ವರ್ಷ ಆಗಸ್ಟ್ ತಿಂಗಳ 12ನೇ ದಿನಾಂಕ ಯಾವುದು ಅಂತ ಹೇಳಿದ್ದಾರೆ. ನೋಡ್ರಿ, ಗುರುವಾರ ಅಂತ ಹೇಳಿದ್ದಾರೆ. ಇಲ್ಲಿ ಗುರುವಾರ 15th. ಹಾಗಾದರೆ ಇಲ್ಲಿ ನೋಡ್ಬೋದು. ನೆಕ್ಸ್ಟು ಬುಧವಾರ 14 ಆಗುತ್ತೆ. ನೆಕ್ಸ್ಟು ಮಂಗಳವಾರ 13 ಆಗುತ್ತೆ. ಇನ್ನು ನೆಕ್ಸ್ಟ್ ಸೋಮವಾರ 12 ನೋಡ್ಬೋದು. ಇಲ್ಲಿ ಇದು ಎ ಆಪ್ಷನ್ ಆಗುತ್ತದೆ. ಇಲ್ಲಿ ಒಂದು ಏರೋ ಮಾರ್ಕ್ ಕೆಳಗೆ ಬಂದಿದೆ, ಒಂದು ಮೇಲೆ ಒಂದು ಕೆಳಗೆ. ಅದೇ ರೀತಿ 2 ಕೆಳಗೆ ಒಂದು ಮೇಲೆ ಹೋಗಿದೆ. ಇನ್ನೊಂದು ಏನಾಗುತ್ತೆ ನೆಕ್ಸ್ಟ್ ಬರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ಎ ಇಲ್ಲ, ಸೊ ಬಿ ಇಲ್ಲ. ಅದೇ ರೀತಿ ಇಲ್ಲಿ ನೋಡ್ಬೋದು ಸರಿಯಾಗಿ ಇಲ್ಲಿ 6ನೇದು ಸಿ ಆಪ್ಷನ್ ಆಗುತ್ತದೆ. BAD ಯನ್ನು 7 ಎಂದು ಬರೆದರೆ FIJ ಅನ್ನು ಹೀಗೆ ಬರೆಯಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಬಿ ಅಂದರೆ ಎಷ್ಟು? 2, ಎ ಅಂದರೆ 1, ಡಿ ಅಂದರೆ 4. ಇವು ಕೂಡಿಸಿದ್ರೆ 7 ಆಗುತ್ತೆ. ನೆಕ್ಸ್ಟ್ ಎಫ್ ಅಂದರೆ ನೋಡ್ತಾ ಹೋಗಿ. ಎಫ್ ಅಂದರೆ ಇಲ್ಲಿ ಈ ಎಫ್ದು 6, ಆಯ್ದು ಎಷ್ಟಾಗುತ್ತೆ ನೋಡ್ತಾ ಹೋಗಿ. ಎದಿಂದ ಎ ನೋಡ್ಬೋದು. ಇಲ್ಲಿ ಡೀಟೇಲ್ ತಿಳಿಸೋದಾದರೆ ABCDEFGHI ನೋಡ್ಬೋದು. ಇಲ್ಲಿ 4, 2, 6, 3, 9 ಆಯಿತು. ಸೊ ಇಲ್ಲಿ ಐ ಅಂದರೆ 9. ನೆಕ್ಸ್ಟ್ ಜಿ ಅಂದರೆ ಎಷ್ಟಾಗುತ್ತೆ ನೋಡ್ರಿ. ಇಲ್ಲಿ ನೋಡ್ಬೋದು 1 2 3 4 5 6 ಇಲ್ಲಿ 7. ಹಾಗಾದರೆ ಜಿ 7 ಆಯಿತು. 9 6 15, 15 7 22. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಈ ಆಕೃತಿಯಲ್ಲಿರುವಂಥ ಒಟ್ಟು ತ್ರಿಭುಜಗಳ ಸಂಖ್ಯೆ ಟೋಟಲ್ 6. ಇಲ್ಲಿ ನೋಡ್ಬೋದು 1 2 3 ಆಯಿತು. ಇನ್ನು ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 4, ಇಲ್ಲಿಂದ ಇಲ್ಲಿಗೆ 5, ಲಾಸ್ಟ್ 1 6. 8ರಿಂದ ಪೂರ್ಣವಾಗಿ ಭಾಗವಾಗುವಂತೆ ಮಾಡಲು 40ಕ್ಕೆ ಕೂಡಬೇಕಾದ ಸಂಖ್ಯೆ ಎಷ್ಟು ಅಂತ ಹೇಳಿದ್ದಾರೆ. 40ಕ್ಕೆ 8 ಕೂಡಿಸಿ 48 ಆಗುತ್ತೆ. 8 8 ಇಲ್ಲಿ 8 6 48 ಭಾಗ ಹೋಗುತ್ತದೆ. ಇನ್ನು ACFJ ಈ ಸರಣಿಯ ಮುಂದಿನ ಅಕ್ಷರ ಯಾವುದು ಅಂತ ಹೇಳಿದರೆ, ಇದನ್ನು ತಾವಿಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಎ ಅಕ್ಷರ ಎಷ್ಟಿತ್ತು ಮೊದಲಿಗೆ. A 1 ಇದೆ, C 3 ಇದೆ, F ಈ ರೀತಿ ನಾವು ಅದನ್ನು ಸಂಖ್ಯೆ ಬರೆಯುತ್ತಾ ಹೋದಾಗ ಅಲ್ಲಿ ಆನ್ಸರ್ ಇಲ್ಲಿ O ಬರುತ್ತದೆ.